ನನ್ನ ಹೆಸರು ಸಚಿನ್ ಮೀಸಿ ಅಂತ. ನಾನು ಅರ್ಥಶಾಸ್ತ್ರ ವಿಭಾಗದ ವಿದ್ಯಾರ್ಥಿ. ಸರ್, ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಧರ್ಮಕ್ಕೂ ಕೂಡ ಒಂದೊಂದು ಮೂಲ ಗ್ರಂಥಗಳಿದ್ದಾವೆ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಈ ಸಂವಿಧಾನ ಗ್ರಂಥ ಸರ್ವ ಧರ್ಮಗಳಿಗೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಗ್ರಂಥ. ಅಂಥ ಒಂದು ಮಹಾನ್ ಗ್ರಂಥವನ್ನು ನೀಡಿರ್ತಕ್ಕಂಥ ಮೇಧಾವಿ ಅಂಬೇಡ್ಕರ್ ಅವರನ್ನು ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ರಾಜಕೀಯವಾಗಿರಬಹುದು, ಸಾಮಾಜಿಕವಾಗಿರಬಹುದು, ಈ ಎರಡೂ ವಿಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿಸಿಕೊಂಡು ಕೆಲವು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಮತ್ತು ಪ್ರಾದೇಶಿಕ ಭಾಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅವರನ್ನು ಕೇವಲ ಒಂದು ದಲಿತ ಸಮಾಜಕ್ಕಾಗಿ ಬಳಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ನನ್ನ ಮಾತು. ಮತ್ತು ಈ ರೀತಿಯಾದ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಡೀಬೇಕಾದರೆ ಇದು ರಾಜಕೀಯವಾಗಿ ಕಾರಣನೋ ಅಥವಾ ಸಾಮಾಜಿಕ ಕಾರಣ ಅಥವಾ ಶೈಕ್ಷಣಿಕ ಕಾರಣ ಅನ್ನುವಂಥದ್ದು ನನ್ನ ಪ್ರಶ್ನೆ ಸರ್. ಓಕೆ, ಬಹುತೇಕ ಹಿಂದಿನ ಪ್ರಶ್ನೆಯ ಮುಂದುವರಿದ ಭಾಗ. ಅದೊಂದು ಶೈಕ್ಷಣಿಕ ಸಮಸ್ಯೆನೇ ಅದು. ಅಂದರೆ ನಮಗೆ ಶಿಕ್ಷಣದಿಂದ ಏನೇನು ಪಡಿಬೇಕು ಅದನ್ನು ಪಡಿದೇ ಇದ್ದರೆ ನನಗೆ ಅನ್ನ ಹಾಕ್ತವ್ರು ಯಾರು ಅಂತ ಗೊತ್ತಾಗೋದಿಲ್ಲ. ಈಗ ನಾವು ಹೊರಗಡೆ ಬಂದು ಕನಸು ಕಾಣುವಾಗ ನಮ್ಮ ಕನಸುಗಳಿಗೆ ರೆಕ್ಕೆ ಕೊಟ್ಟಿದ್ದು ಯಾರು? ಬೆಳಗ್ಗೆ ಎದ್ದು ಕಷ್ಟಪಟ್ಟು ಬೆಳಗಿನ ಸಾಯಂಕಾಲ ತನಕ ನಮ್ಮ ಅಮ್ಮ ಕಾಣೋದಿಲ್ಲ ನಮ್ಮ ಕಣ್ಣಿಗೆ ಅಲ್ವಾ? ಬೆಳಗ್ಗೆ ಮನೆ ಬಿಟ್ಟು ಆಚೆ ಬರ್ತೀವಿ, ಮತ್ತು ಸಾಯಂಕಾಲ ಮನೆಗೆ ಹೋಗ್ತೀವಿ. ಈ ಇಡೀ ಜನ್ರೇಷನ್ಗೆ ಹೇಳ್ತಿದ್ದೀನಿ, ನನ್ನನ್ನು ಒಳಗೊಂಡಂತೆ. ನನ್ನ ತಾಯಿ ಏನು ಮಾಡ್ತಿರ್ಬಹುದು ಇವಾಗ ಅನ್ನೋ ಒಂದು ನೆನಪು ಕೂಡ ನಮ್ಮ ಕೈಗೆ ನಮ್ಗೆ ಬರಲ್ಲ. ಅಂದರೆ ನಮಗೆ ಮೂಲ ಯಾವುದು ಅಂತ ಮರ್ತೋಗೋವಂಥ ಒಂದು ವಿಚಿತ್ರ ಕಾಯಿಲೆ ಇದೆ ನಮಗೆ. ಅದು ನೀವು ಹೇಳ್ತಿರೋ ಸರಿ, ಆದರೆ ಸಂವಿಧಾನ ಧರ್ಮಗ್ರಂಥ ಆಗಬೇಕಾಗಿಲ್ಲ. ಸಂವಿಧಾನ ಒಂದು ಭಾರತದ ಸಂವಿಧಾನ, ಅದು ಸಂವಿಧಾನ ಗ್ರಂಥ. ಅದು ಬೇರೆ ಬೇರೆ ಧರ್ಮಗಳ ಗ್ರಂಥ ಇದೆ ಸರಿ, ಅದು ಆದರೆ ಆ ಗ್ರಂಥಗಳು ಇದೆಯಲ್ಲ, ಆ ಗ್ರಂಥಗಳ ಎಕ್ಸಿಸ್ಟೆನ್ಸ್ ಇದೆಯಲ್ಲ, ಅದಕ್ಕೆ ಸಂವಿಧಾನ ಕಾರಣ. ಇಲ್ಲದೆ ಇದ್ರೆ ಯಾರೋ ಇನ್ನೊಂದು ಯಾವುದೋ ಸುಟ್ಟು ಹಾಕೋರು, ನಿಮ್ಮದು ಬೇಡ ನಮ್ಮದು ಬೇಡ ಅಂತ. ಸಂವಿಧಾನ ಇವೆಲ್ಲವನ್ನು ಕಾಪಾಡ್ಕೊಂಡು ಹೋಗುತ್ತೆ. ಬಟ್ ನೀವು ಹೇಳ್ದಂಗೆ ಅದು ಇವತ್ತು ಕಡಿಮೆ ಆಗ್ತಾ ಇದೆ. ಅಂಬೇಡ್ಕರ್ ಅವರು ಪುಸ್ತಕ ಹಿಡ್ಕೊಳ್ಳೋದು, ಅಂಬೇಡ್ಕರ್ ಅವ್ರ ಮಾತು ಹೇಳೋದಷ್ಟು ಸುಲಭ ಅಲ್ಲ. ಅದನ್ನು ಹೇಳ್ತಿದ್ದೀವಿ ನಾವು ಅಥವಾ ಇಟ್ಕೊಂಡಿದ್ದೀವಿ ಅಂತಂದರೆ ನನಗೊಂದು ಅರಿವು ಬಂದಿದೆ ಅಂತ ಅರ್ಥ. ಬಹುಶಃ ಮುಂದಿನ ದಿನಗಳಲ್ಲಿ ಇದನ್ನು ಸ್ವಲ್ಪ ಜಾಸ್ತಿ ಆಗ್ಬೋದು. ಬಿಡುಗಡೆಯ ಸಂಕೇತವಾಗಿ ಬಾಬಾ ಸಾಹೇಬರನ್ನ ನೋಡು. ಹೌದು, ಎಲ್ಲ ಸಂಕಷ್ಟ ತಲ್ಲಣಗಳು ಏನಿದ್ದಾವೆ ಇವತ್ತು, ಅವನ್ನೆಲ್ಲವನ್ನು ಕೂಡ ನಾವು ಮೀರಿ ನಮ್ಮ ಬದುಕನ್ನು ಅಥವಾ ದೇಶನ ಅಥವಾ ಸಮಾಜನ ಕಟ್ಕೊಳ್ಳೋದಕ್ಕೆ ಅಂಬೇಡ್ಕರ್ ಅವರು ಕಾರಣ ಆಗ್ತಾ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ಬದಲಾವಣೆ, ಹೌದಲ್ಲ? ಎಸ್, ಹಾಗಾಗಿ ಬರೀ ರಾಜಕೀಯ ಅಥವಾ ಬರೀ ಧರ್ಮ ಇದ್ರ ಕಡೆ ನೋಡುವಂಥ ನಮ್ಮ ಕಣ್ಣೋಟವನ್ನು ಬದಲಾಯಿಸ್ಕೊಳ್ಳುವಂಥ ಅಗತ್ಯ ಇದೆ. ಕರೆಕ್ಟಾ ಸರ್? ಖಂಡಿತ.